ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕೈಗಳಿಗೆ ಕೆಂಪು ದಾರನ ಕಟ್ತೀವಿ, ಹಾಗೆ ಕಾಲುಗಳಿಗೆ ಕಪ್ಪು ದಾರನ ಕಟ್ತೀವಿ. ಈ ದಾರಗಳನ್ನು ಕಟ್ಟೋದ್ರಿಂದ ನಮಗೆಲ್ಲ ಏನೆಲ್ಲ ಲಾಭಗಳಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾವು ಕೈಗೆ, ಕಾಲ್ಗೆ ಮತ್ತು ಸೊಂಟಕ್ಕೆ ರಕ್ಷಾ ದಾರಕ್ಕೆ ಅಥವಾ ಕಪ್ಪು ದಾರಕ್ಕೆ ಬಲವಾದ ನಂಬಿಕೆ ಇದೆ. ಕಪ್ಪು ಬಣ್ಣ ಶನಿಗ್ರಹಕ್ಕೆ ಇದೆ. ಪಾದಗಳಿಗೆ ನಾವು ಕಪ್ಪು ದಾರನ ಕಟ್ಟೋದ್ರಿಂದ ಆ ವ್ಯಕ್ತಿಗೆ ಶನಿದೇವನ ರಕ್ಷೆ ಇರುತ್ತೆ ಅಂತಾರೆ. ಕಪ್ಪು ದಾರವನ್ನು ಹೆಣ್ಮಕ್ಳು ಎಡಗಾಲಿಗೆ, ಗಂಡು ಮಕ್ಕಳು ಬಲಗಾಲಿಗೆ ಕಟ್ಕೋಬೇಕು. ಈ ಕಾಲಿಗೆ ಮಾತ್ರ ಕಪ್ಪು ದಾರವನ್ನೇ ಕಟ್ಕೋಬೇಕು. ಇದು ನಮ್ಮ ಆರೋಗ್ಯಕ್ಕೆ ಮತ್ತು ದೃಷ್ಟಿದೋಷ ನಿವಾರಣೆ ಆಗುತ್ತೆ. ಆದರೆ ಕೈಗೆ ಕಟ್ಟುವಂಥ ದಾರ ಮಾತ್ರ ನಿಮ್ಮ ರಾಶಿ ಪ್ರಕಾರ ಅಧಿಪತಿ ಯಾರು ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಆ ಬಣ್ಣದ ಪ್ರಕಾರ ದಾರವನ್ನು ಕಟ್ಕೋಬೇಕು. ಮತ್ತು ನಮ್ಮ ದಿನನಿತ್ಯದಲ್ಲಿ ಮಾಡುವಂಥ ಒಂದು ಪದ್ಧತಿ ಅಂತಲೇ ಹೇಳ್ಬೋದು. ಒಬ್ಬರನ್ನ ನೋಡಿ ನಾವು ಮಾಡ್ತಾ ಇರ್ತೀವಿ. ಅದೇನೆಂದರೆ ದೃಷ್ಟಿದೋಷ ನಿವಾರಣೆಗೆ. ಹಾಗೆ ಹುಟ್ಟಿದ ಮಕ್ಕಳಿಂದಲೂ ಕೂಡ ಹೀಗೋ ಹಾಗೋ ಅನ್ನೋ ವಯಸ್ಸಾದವರು ಕೂಡ ಒಂದು ನಂಬಿಕೆಯಿಂದ ಪಾಲಿಸುವಂಥ ಕ್ರಮ ಇದು. ಈ ಕಪ್ಪು ದಾರವನ್ನು ಕೈಗೆ, ಕಾಲಿಗೆ ಮತ್ತು ಸೊಂಟಕ್ಕೆ ಕಟ್ಟೋದು. ಕೈಗೆ, ಕಾಲಿಗೆ ಕಟ್ಟೋದು ಸ್ವಲ್ಪ ಜನ ಮಾಡ್ಬೋದು, ಆದರೆ ಸೊಂಟಕ್ಕೆ ಮಾತ್ರ ಗಂಡು ಮಕ್ಕಳಿಗೆ ನಾವು ಕಟ್ಟಿರ್ತೀವಿ. ಇನ್ನು ಕೆಲವರು ಕೆಂಪು ದಾರವನ್ನು ಕೂಡ ಉಪಯೋಗಿಸ್ತಾರೆ. ಹಾಗೆ ಈ ಕಪ್ಪು ದಾರವನ್ನು ದೃಷ್ಟಿ ನಿವಾರಣೆಗೆ ಒಳ್ಳೆಯದು ಅಂತಾರೆ. ಆದರೆ ಕಪ್ಪು ದಾರ ಎಲ್ರಿಗೂ ಕೂಡ ಸೆಟ್ ಆಗೋದಿಲ್ಲ. ಅದಕ್ಕೆ ಯಾರ್ಯಾರು ಈ ರೀತಿ ಬಣ್ಣದ ರಕ್ಷೆಯ ದಾರವನ್ನು ಕಟ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಇದನ್ನು ಯಾವ ಸಮಯದಲ್ಲಿ ಕಟ್ಕೋಬೇಕು. ನಾವು ಆಲ್ರೆಡಿ ಆ ದಾರನ ಹಾಕ್ಕೊಂಡು ಅದು ಹಳೇದಾಗಿರುತ್ತೆ, ಆಮೇಲೆ ನಾವು ಹೊಸ ದಾರನ ಹಾಕ್ಕೋಬೇಕು ಅಥವಾ ಕಟ್ಕೋಬೇಕು. ಹೀಗೆ ಮಾಡಿದಾಗ ಹಳೇ ದಾರನ ನಾವು ಏನು ಮಾಡಬೇಕು? ಕೆಲವ್ರಿಗೆ ಶನಿ ಅಧಿಪತಿ ಆಗಿರ್ತಾರೆ. ಅಂತಹವರು ಕಪ್ಪು ಬಣ್ಣನ ಹೆಚ್ಚಾಗಿ ಉಪಯೋಗಿಸ್ಕೋಬೇಕು. ಕಪ್ಪು ದಾರವನ್ನು ಕೈಗೆ, ಕಾಲಿಗೆ ಕಟ್ಕೋಬಹುದು. ಕೆಲವ್ರಿಗೆ ಬುಧ ಅಧಿಪತಿ ಆಗಿರ್ತಾರೆ. ಅಂತಹವರು ಹಸಿರು ಬಣ್ಣದ ದಾರವನ್ನು ಕಟ್ಕೋಬೇಕು. ಹಾಗೆ ಕೆಲವ್ರಿಗೆ ಗುರು ಅಧಿಪತಿ ಆಗಿರ್ತಾರೆ. ಅವರು ಹಳದಿ ಬಣ್ಣದ ದಾರವನ್ನು ಕಟ್ಕೋಬೇಕು. ಇನ್ನು ಕೆಲವರು ರಾಶಿಗೆ ಮಂಗಳ ಮತ್ತು ಕುಜ ಅಧಿಪತಿ ಆಗಿರ್ತಾರೆ. ಅಂತಹವರು ಕೆಂಪು ಬಣ್ಣದ ದಾರವನ್ನು ಕಟ್ಕೋಬೇಕು. ಇದೆಲ್ಲ ಕೈಗೆ ಕಟ್ಕೋಬೇಕು. ಕಾಲಿಗೆ ಮಾತ್ರ ದೃಷ್ಟಿ ನಿವಾರಣೆಗೆ, ಆರೋಗ್ಯಕ್ಕೆ ಬರೀ ಕಪ್ಪು ದಾರವನ್ನೇ ಕಟ್ಕೋಬೇಕು. ಆದರೆ ಕೈಗೆ ಮಾತ್ರ ಈ ಥರ. ಏಕೆಂದರೆ ನಮಗೆ ಕಾಲಲ್ಲಿ ಕಟ್ಟಿರೋ ದಾರ ಹೆಚ್ಚಾಗಿ ಕಾಣಿಸೋದಿಲ್ಲ. ಅದು ನಮಗೆ ಒಳಗಡೆನೆ ರಕ್ಷಣೆ ಕೊಡುತ್ತೆ. ನಾವು ಕೈಯಲ್ಲಿ ಕಟ್ಟಿರುವ ದಾರ ಕಾಣಿಸುತ್ತೆ. ನಾವು ಏನೇ ಒಂದು ಕೆಲಸ ಮಾಡ್ತಾ ಇದ್ರೂ ಆ ದೇವರ ರಕ್ಷಣೆಯೊಂದಿಗೆ ಯಶಸ್ಸಿಗಾಗಿ ಆ ಒಂದು ಕೆಲಸ ನಮಗೆ ಸುಸೂತ್ರವಾಗಲಿ ಆಗಲಿ ಅಂತ ನಾವು ಈ ದಾರವನ್ನು ಕಟ್ಕೊತೀವಿ. ಆ ಕಾರಣದಿಂದಲೇ ನಮ್ಮ ಕೈಗೆ ಗಂಡು ಮಕ್ಕಳೇ ಆಗಲಿ ಅಥವಾ ಹೆಣ್ಮಕ್ಳೇ ಆಗಲಿ ಬಲಗೈಯಲ್ಲಿ ಈ ಥರ ಕಪ್ಪು, ಕೆಂಪು, ಹಳದಿ, ಹಸಿರು ಬಣ್ಣದ ದಾರಗಳನ್ನು ಅದು ಒಂದು ರಕ್ಷಾ ಸೂತ್ರವಾಗಿ ಕಟ್ಟೋದು ಒಳ್ಳೆಯದು. ಈ ರಕ್ಷಾ ಸೂತ್ರವನ್ನು ಕಟ್ಟೋದಕ್ಕೆ ಮಂಗಳವಾರ, ಶನಿವಾರ ತುಂಬಾ ಶ್ರೇಷ್ಠವಾದ ದಿನ. ಇದರಲ್ಲೂ ಶುಕ್ಲ ಪಕ್ಷದಲ್ಲಿ ಅಮಾವಾಸ್ಯೆ ಆದ ನಂತರ ಯಾವುದೇ ಮಂಗಳವಾರ ಅಥವಾ ಶನಿವಾರ ಕಟ್ಕೋಬಹುದು. ಕಾಲಿನಲ್ಲಿ ಕಪ್ಪು ದಾರವನ್ನು ಧರಿಸೋದ್ರಿಂದ ದೃಷ್ಟಿ ಕಣ್ಣುಗಳಿಂದ ನಿಮ್ಮನ್ನು ನೀವು ರಕ್ಷಿಸ್ಕೋಬಹುದು. ಒಂದು ನಿಯಮ ದಾರಿಯಲ್ಲಿ ಬರುವ ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸುತ್ತೆ. ಇದು ಮಾಟ ಮಂತ್ರದ ದುಷ್ಪರಿಣಾಮಗಳಿಂದಲೂ ಕೂಡ ನಿಮ್ಮನ್ನು ರಕ್ಷಿಸುತ್ತೆ. ಮತ್ತೆ ಇದು ಅದೃಷ್ಟ ಮತ್ತು ಸಂಪತ್ತನ್ನು ತರುತ್ತೆ. ಶನಿಯ ಅತ್ಯಂತ ಶಕ್ತಿಶಾಲಿ ಗ್ರಹ ಆಗಿದೆ. ಅದು ಸಂತೋಷವಾಗಿದ್ದಾಗ ಅದು ವ್ಯಕ್ತಿಯನ್ನು ಸಂಪತ್ತು, ಅದೃಷ್ಟ ಮತ್ತು ಸಮೃದ್ಧಿಯೊಂದಿಗೆ ಆಶೀರ್ವದಿಸುತ್ತೆ. ನೀವು ಕೆಲಸದಲ್ಲಿ ಒಳ್ಳೆ ಸ್ಯಾಲ್ರಿಯನ್ನು ಪಡಿತೀರಾ ಮತ್ತು ಎಲ್ಲ ಹಣಕಾಸಿನ ವಿಚಾರದಲ್ಲೂ ನಿಮ್ಮ ಪರವಾಗಿ ಇಷ್ಟಾರ್ಥವಾಗುತ್ತೆ. ಇನ್ನು ಕಾಲಲ್ಲಿ ಏನಾದರೂ ಗಾಯಗಳಾಗಿದ್ದರೆ ಅದು ಗುಣಪಡಿಸುತ್ತೆ ಅಂತ ಹೇಳ್ತಾರೆ. ಮತ್ತು ಕಪ್ಪು ದಾರ ಧರಿಸೋದ್ರಿಂದ ಗುಣಪಡಿಸುವ ಪ್ರಕ್ರಿಯೆಯನ್ನು ಪ್ರಚೋದಿಸುತ್ತೆ ಅಂತ ಹೇಳ್ತಾರೆ. ಕಾಲುಗಳ ಸುತ್ತ ಕಟ್ಟುವ ಕಪ್ಪು ದಾರ ಸಂಧಿವಾತದಿಂದ ಉಂಟಾಗುವ ಕಾಲು ನೋವನ್ನು ಕಡಿಮೆ ಮಾಡುತ್ತೆ. ಹಿಂದೂ ಧರ್ಮ ಪಾಲಿಸುವ ಹಲವಾರು ತಮ್ಮ ಕೈಗೆ ದಾರಗಳನ್ನು ಕಟ್ಟಿರೋದನ್ನು ನಾವು ನೋಡಿರ್ತೀವಿ. ಮಣಿಕಟ್ಟಿನ ಮೇಲೆ ಕೆಂಪು, ಹಳದಿ, ಕಪ್ಪು ಮತ್ತು ಕಿತ್ತಾಳೆ ಬಣ್ಣದ ದಾರವನ್ನು ಕಟ್ಟಿರೋದನ್ನು ನಾವು ನೋಡೇ ಇರ್ತೀವಿ. ಇದರ ಮಹತ್ವ ಅಂತೂ ಅಪಾರವಾದದ್ದು. ಇವುಗಳನ್ನು ಕಟ್ಟೋದ್ರಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತು ಲಕ್ಷ್ಮಿ, ಪಾರ್ವತಿ, ಸರಸ್ವತಿಯರ ಆಶೀರ್ವಾದಗಳು ನಮಗೆ ಆಕರ್ಷಿಸುತ್ತೆ ಅಂತ ಹೇಳ್ತಾರೆ. ಇದನ್ನು ಕೈಗೆ ಕಟ್ಟೋದ್ರಿಂದ ಉಂಟಾಗುವ ಉಪಯೋಗವೇನು, ಇದರಿಂದ ಲಾಭ ಆದರೂ ಏನು, ಈ ಎಲ್ಲ ಪ್ರಶ್ನೆಗಳು ಉತ್ತರ ಇಲ್ಲಿದೆ.
ವಿಷ್ಣುವಿನ ಅವತಾರ ಎನಿಸಿಕೊಂಡ ವಾಮನನು ಬಲಿರಾಜನ ಕೈಗೆ ಈ ದಾರವನ್ನು ಕಟ್ಟಿದನು. ಇದರಿಂದ ಆತ ಸಾವನ್ನೇ ಗೆಲ್ಲುವ ಶಕ್ತಿ ಪಡೆದಿದ್ದ ಎಂದು ನಂಬಿಕೆ ಇದೆ. ಮಣಿಕಟ್ಟಿಗೆ ದಾರ ಕಟ್ಟೋದ್ರಿಂದ ಆತ ಶಕ್ತಿಯುತವಾಗುತ್ತಾನೆ ಎಂದು ನಂಬಿಕೆ ಇದೆ. ಕೈಗೆ ದಾರ ಕಟ್ಟೋದ್ರಿಂದ ಕೆಟ್ಟ ದೃಷ್ಟಿ ದೇಹದ ಮೇಲೆ ಬೀಳೋದಿಲ್ಲ ಎಂದು ನಂಬಿಕೆ ಇದೆ. ನಮ್ಮಲ್ಲಿರುವ ನಕಾರಾತ್ಮಕ ದೂರ ಆಗಿ ಉತ್ತಮ ಭಾವನೆ ಬೆಳೆಯುತ್ತೆ. ಕಾಲಿನಲ್ಲಿ ಕಪ್ಪು ದಾರವನ್ನು ಧರಿಸೋದ್ರಿಂದ ದುಷ್ಟ ಕಣ್ಣುಗಳಿಂದ ನಿಮ್ಮನ್ನು ನೀವು ರಕ್ಷಿಸ್ಕೋಬಹುದು. ಇದು ನಿಮ್ಮ ದಾರಿಯಲ್ಲಿ ಬರುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ. ಇದು ಮಾಟ ಮಂತ್ರದ ದುಷ್ಪರಿಣಾಮಗಳಿಂದಲೂ ನಿಮ್ಮನ್ನು ರಕ್ಷಿಸುತ್ತೆ. ಯಾವುದೇ ಶುಭ ಮತ್ತು ಮಂಗಳ ಕಾರ್ಯದ ಸಂದರ್ಭದಲ್ಲಿ, ಪೂಜೆಯ ಸಮಯದಲ್ಲಿ ನಾವು ಈ ದಾರವನ್ನು ಕೈಯಲ್ಲಿ ಕಟ್ತೀವಿ. ಮನೆಯಲ್ಲಿ ನಡೆಯುವ ಪ್ರತಿಯೊಂದು ಸಣ್ಣ ಪೂಜೆಯಲ್ಲೂ ನಾವು ಈ ದಾರವನ್ನು ಕಟ್ತೀವಿ. ಈ ದಾರವನ್ನು ರಕ್ಷಾ ಸೂತ್ರ ಅಂತಲೂ ಕರಿತೀವಿ. ಪೂಜೆಯ ಸಮಯದಲ್ಲಿ ಕೈಗೆ ಈ ದಾರವನ್ನು ಕಟ್ಟೋದ್ರಿಂದ ಜೀವನದಲ್ಲಿ ಬರುವಂಥ ತೊಂದರೆಗಳಿಂದ ನಮಗೆ ರಕ್ಷಣೆ ಸಿಗುತ್ತೆ ಅಂತ ನಂಬಿಕೆ ಇದೆ. ಇನ್ನು ಹಳೆಯ ದಾರವನ್ನು ಏನು ಮಾಡಬೇಕು ಅಂತಂದರೆ ಅದನ್ನು ಹರಿಯುವ ನೀರಿಗೆ ಹಾಕಬೇಕು ಅಥವಾ ಯಾವುದಾದ್ರೂ ಗಿಡ ಮರಗಳಿಗೆ ಹಾಕ್ಬೋದು. ಅದರಲ್ಲೂ ಬೇಲಿಗಳ ಮೇಲೆ ಹಾಕಿದ್ರೂ ಪರವಾಗಿಲ್ಲ, ಕಸದ ಜೊತೆ ಹಾಕಬಾರ್ದು. ನಾವಿವಾಗ ಮನೆ ಕಸ ಎಲ್ಲ ಗುಡಿಸಿ ಹಾಕಿರ್ತೀವಿ, ಆ ಕಸಕ್ಕೆ ಹಾಕಬಾರ್ದು. ಯಾವುದಾದ್ರೂ ಗಿಡದ ಮೇಲೋ ಅಥವಾ ಬೇಲಿ ಮೇಲೋ ಹಾಕಬೇಕು. ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ದಾರ ಕಟ್ಕೊತೀರಾ ಅಂದರೆ ಹಳೆಯ ದಾರವನ್ನು ಹರಿಯೋ ನದಿಗೆ ಬಿಡಬೇಕು. 2 ಎಳೆ ಮತ್ತು 3 ಎಳೆ ದಾರವನ್ನು ಕೈಗೆ ಕಟ್ಕೋಬೇಕು. ಕಾಲಿಗೆ ಕಟ್ಟಿದ್ರು 2 ಎಳೆ ದಾರನೇ ಕಟ್ಕೋಬೇಕು. 1 ಎಳೆ ಸಿಂಗಲ್ ದಾರವನ್ನು, ಎಳೆ ದಾರವನ್ನು ಹಾಕೋಬಾರ್ದು. ತುಂಬ ಜನ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪೂಜೆನ ಮಾಡಿಸಿ ಅದನ್ನು ಪುರೋಹಿತರ ಕೈಯಲ್ಲಿ ಕಟ್ಸ್ಕೊತಿರ್ತಾರೆ. ಅದು ಕೂಡ ತುಂಬಾ ಒಳ್ಳೆಯದು. 2 ತಿಂಗಳು 3 ತಿಂಗಳಿಗೊಂದ್ಸಲಿ ಅದನ್ನು ಬದಲಾಯಿಸಬೇಕು. ಅಮಾವಾಸ್ಯೆ ಆದಮೇಲೆ ಇದನ್ನು ಬದಲಾಯಿಸಬೇಕು. ಅಥವಾ ಮನೆಯಲ್ಲಿ ಸೂತ್ಕಾಯಿ ಏನಾದರೂ ಆದಾಗ ಮನೆಯಲ್ಲಿ ಮತ್ತೆ ಗ್ರಹಣದ ಸಮಯದಲ್ಲಿ. ಗ್ರಂಥಗಳ ಪ್ರಕಾರ ಕೈಯಲ್ಲಿ ದಾರ ಕಟ್ಟೋದ್ರಿಂದ 3 ದೇವರು ಮತ್ತು 3 ಮಹಾದೇವಿಗಳ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾರೆ. ಸಂಪತ್ತು, ಜ್ಞಾನ, ಬುದ್ಧಿವಂತಿಕೆ ಮತ್ತು ಶಕ್ತಿಯನ್ನು 3 ದೇವತೆಗಳಾದ ಲಕ್ಷ್ಮೀ, ಸರಸ್ವತಿ ಮತ್ತು ಮಹಾಕಾಳಿಯಿಂದ ಪಡಿಬೋದು. ಕೈಯಲ್ಲಿ ಕೆಂಪು ದಾರವನ್ನು ಕಟ್ಟುವ ಅಥವಾ ಬದಲಾಯಿಸುವ ಮೊದಲು ವಿಶೇಷ ನಿಯಮಗಳನ್ನು ಪಾಲಿಸಬೇಕು. ಧಾರ್ಮಿಕ ಪುರಾಣಗಳ ಪ್ರಕಾರ ಮಂಗಳವಾರ ಮತ್ತು ಶನಿವಾರದಂದು ಕೈಯಲ್ಲಿ ಕಟ್ಟಿರುವ ದಾರವನ್ನು ಬದಲಾಯಿಸಬೇಕು. ಇದನ್ನು ಕೈಗೆ ಕಟ್ಟೋದ್ರಿಂದ ಧನಾತ್ಮಕ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಪುರುಷರು ಮತ್ತು ಅವಿವಾಹಿತ ಹುಡುಗಿಯರು ಬಲಗೈಯಲ್ಲಿ ಈ ದಾರವನ್ನು ಕಟ್ಕೋಬೇಕು. ವಿವಾಹಿತ ಮಹಿಳೆಯರು ಎಡಗೈಯಲ್ಲಿ ಕಟ್ಕೋಬೇಕು. ಪುರಾಣಗಳ ಪ್ರಕಾರ ಈ ಕೆಂಪು ದಾರ ಕಟ್ಟುವ ಪದ್ಧತಿ ಹಿಂದೆ ಲಕ್ಷ್ಮೀದೇವಿಯು ಬಲಿರಾಜನಿಗೆ ಕಟ್ಟುವ ಮೂಲಕ ಆರಂಭ ಆಯಿತು. ಕೆಂಪು ದಾರ ಸರಳವಾದ ದಾರ ಆದರೂ ಅದರ ಶಕ್ತಿ ಮಾತ್ರ ಪ್ರಭುವಿನ ಆಶೀರ್ವಾದ ಪಡೆಯುವಷ್ಟು ಶಕ್ತಿ ಇದೆ. ಇನ್ನು ಹಳೆ ಕಾಲದಲ್ಲಿ ಹಳದಿ ಬಣ್ಣದ ದಾರವನ್ನು ತುಂಬಾ ಮಂಗಳಕರ ಅಂತ ಹೇಳ್ತಾರೆ. ಕೆಂಪು ದಾರ ಕಟ್ಟೋದು 100 ವರ್ಷಗಳಿಂದ ನಡೆದು ಬಂದ ಸಂಪ್ರದಾಯ. ದೇಹದ ಎಲ್ಲ ಪ್ರಮುಖ ರಕ್ತದರಗಳು ಈ ಭಾಗದ ಮೂಲಕ ಹಾದು ಹೋಗುತ್ತೆ. ಮಣಿಕಟ್ಟಿಗೆ ದಾರ ಕಟ್ಟಿಕೊಳ್ಳೋದ್ರಿಂದ ರಕ್ತ ಸಂಚಾರ ಸರಿಯಾಗುತ್ತೆ. ಇದರಿಂದ ದೋಷಗಳಿಂದ ಅಂದರೆ ವಾತ, ಪಿತ್ತ, ಕಫ ಇವು ಒಂದೇ ಬ್ಯಾಲೆನ್ಸ್ಗೆ ಇರುತ್ತೆ. ಇಷ್ಟೊತ್ತು ತಿಳ್ಕೊಂಡ್ರೆ ಅಲ್ವಾ ಕಪ್ಪು ದಾರವನ್ನು ಯಾಕೆ ಕಟ್ಕೋಬೇಕು ಮತ್ತು ಕೆಂಪು ದಾರವನ್ನು ಯಾಕೆ ಕಟ್ಕೋಬೇಕು ಅಂತ. ಇದರಿಂದ ಆಗುವ ಉಪಯೋಗಗಳಾದರೂ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಇನ್ನು ಯಾವ್ಯಾವ ರಾಶಿಗೆ ಯಾರ್ಯಾರು ಅಧಿಪತಿ ಆಗಿರ್ತಾರೋ ಅಂಥವರು ಯಾವ್ಯಾವ ಬಣ್ಣದ ದಾರವನ್ನು ಕಟ್ಕೋಬೇಕು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಯಾಕೆ ತಡ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.